Welcome to Study B Plus. Learn smart every day. Hello students, welcome to Study B Plus. If you like my videos, please subscribe my channel Study B Plus. Today I am going to teach about 5th standard mathematics. In that we will learn about exercise 1.1. All of you ready for the class? Okay, let's begin with the 5th main. From the greatest and smallest 5-digit numbers using the following digits without repetition. ಅಂದರೆ ಅವರು ಒಂದಿಷ್ಟು ನಂಬರ್ ಕೊಟ್ಟಾರೆ 5-digit ನಂಬರ್ಸ್, ಅದನ್ನು ಯೂಸ್ ಮಾಡಿ ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ನ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು. ನಾನು ನಿಮಗೆ ರಿವಿಷನ್ ಎಕ್ಸಸೈಸಲ್ಲಿ ಯಾವ ಥರ ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ ನಂಬರ್ಸ್ನ ಬರೀಬೇಕಂತ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ 4-digit ನಂಬರ್ ಇತ್ತು, ಇದರಲ್ಲಿ 5-digit ನಂಬರ್ ಇದೆ, ಅಷ್ಟೇ ವ್ಯತ್ಯಾಸ. ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. 3, 1, 4, 7, 9 ಅಂತಿದೆ. ಹಾಗಿದ್ರೆ ಗ್ರೇಟೆಸ್ಟ್ ನಂಬರ್ ಏನಾಗಿರುತ್ತೆ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಗ್ರೇಟೆಸ್ಟ್ ನಂಬರ್ಸ್ ಮೀನ್ಸ್ ಗ್ರೇಟ್ ಅಂದರೆ ಜಾಸ್ತಿ ಇರೋ ದೊಡ್ಡ ನಂಬರಿಂದ ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ದೊಡ್ಡ ನಂಬರ್ ಯಾವುದು? 9. ಓಕೆ, 9 ಫಸ್ಟ್ ಬರ್ತಿದ್ದಾರೆ. ಈಗ 9 ಬಿಟ್ಟು ಇದಿಷ್ಟರಲ್ಲಿ ದೊಡ್ಡ ನಂಬರ್ ಯಾವುದು? 7. ಸೊ 7 ಬರ್ದಿದ್ದಾರೆ. ನೆಕ್ಸ್ಟ್ ಈ 3 ನಂಬರಲ್ಲಿ ಗ್ರೇಟೆಸ್ಟ್ ನಂಬರ್ ಯಾವುದು? 4. ಓಕೆ, 4 ಬರ್ದಿದ್ದಾರೆ. ನೆಕ್ಸ್ಟ್ 3. ಓಕೆ, 3. ಲಾಸ್ಟ್ ಒನ್ 1. ಈಗ ಗ್ರೇಟೆಸ್ಟ್ ನಂಬರ್ ಸಿಕ್ತಂದರೆ ನಮಗೆ ಸ್ಮಾಲೆಸ್ಟ್ ನಂಬರ್ ಬರೆಯೋದು ಈಸಿ, ಯಾಕಂದರೆ ಇದ್ರದ್ದು ರಿವರ್ಸ್ ಪ್ರೊಸೆಸ್ ಆಗಿರುತ್ತೆ ಅದು. 1, 3, 4, 7, 9. ಓಕೆ, ಗೊತ್ತಾಯ್ತಲ್ಲ? ನಿಮಗೆ ಗೊತ್ತಾಗಿಲ್ಲ ಅಂದರೆ ಸ್ಮಾಲೆಸ್ಟ್ ನಂಬರ್ ಅಂದರೆ ಸ್ಮಾಲಿಂದ ಹೋಗಬೇಕು. ಸೊ ಸ್ಮಾಲ್ ಅಂದರೆ 1, 3, 4, 7, 9. ಗೊತ್ತಾಯ್ತಲ್ಲ? ಹಾಗಿದ್ರೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್. 8, 1, 6, 2, 5 ಇದೆ. ಹಂಗಾರೆ ಗ್ರೇಟೆಸ್ಟ್ ನಂಬರ್ ಯಾವುದಿದೆ? ಫಸ್ಟ್ 8. ಈಗ 8 ಬಿಟ್ಟು ನೆಕ್ಸ್ಟ್ ಗ್ರೇಟೆಸ್ಟ್ ನಂಬರ್ ಯಾವುದಿದೆ? 6 ಇದೆ. 6. ನೆಕ್ಸ್ಟ್ 5. ನೆಕ್ಸ್ಟ್ 2, 1 ಇದೆ. ಸ್ಮಾಲೆಸ್ಟ್ ನಂಬರ್ ಏನಾಗಿರುತ್ತೆ? 1, 2, 5, 6, 8 ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ 7, 0, 6, 1, 3 ಇದೆ. ಗ್ರೇಟೆಸ್ಟ್ ನಂಬರ್ ಯಾವುದು? 7. ನೆಕ್ಸ್ಟ್ 6. ನೆಕ್ಸ್ಟ್ 3. ನೆಕ್ಸ್ಟ್ 1. ನೆಕ್ಸ್ಟ್ 0. ಓಕೆ, ಇದು ನೋಡಿ, ಇದು ಹಿಂಗೆ ಸ್ಮಾಲೆಸ್ಟ್ ನಂಬರ್ ಅಂತ ಹೇಳಿ 0ದಿಂದ ಬರೆದ್ರೆ ಇದು ಸ್ಮಾಲೆಸ್ಟ್ ನಂಬರ್ ಆಗಲ್ಲ. ಯಾಕಂದರೆ 0 ಅಂತ ತೊಗೊಂಡ್ರೆ ನಮಗೆ 5-digit ನಂಬರ್ ಬರಲ್ಲ. ಅದಕ್ಕೆ ಏನು ಮಾಡಬೇಕು? 0ದಿಂದ ನೆಕ್ಸ್ಟ್ ಇರುತ್ತಲ್ಲ ಅದು ಸೆಕೆಂಡ್ ನಂಬರ್, ಅದನ್ನು ಸ್ಮಾಲೆಸ್ಟ್ ನಂಬರ್ ಆಗಿ ತೊಗೋಬೇಕು, ಆಮೇಲೆ 0 ತೊಗೋಬೇಕು. ಈಗ ನಾನು ಬರಿತೀನಿ ನೋಡಿ. 1, 0, 3, 6, 7. ಗೊತ್ತಾಯ್ತಲ್ಲ ನಿಮಗೆ? ಅದೇ ನಾನೇನಾದರೂ ಈಗ 0, 1, 3, 6, 7 ಬರೆದಿದ್ರೆ 0 ನಾವು ವ್ಯಾಲ್ಯೂ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಆವಾಗ ಅದೇನಾಗಿರ್ತಿತ್ತು? 4-digit ನಂಬರ್ ಹಾಕಿತ್ತು. ನಮಗೆ 5-digit ನಂಬರ್ ಬೇಕಾಗಿರೋದ್ರಿಂದ ನಾವೇನು ಮಾಡ್ತೀವಿ? ಹಿಂದೆ 0 ಹಿಂದೆ ಯಾವ ನಂಬರ್ ಇರುತ್ತಲ್ಲ ಅದನ್ನು ಫಸ್ಟ್ ಬರ್ಕೊತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಫೋರ್ತ್ ಒನ್, ಇದು ಅದೇ ಥರ ಇದೆ ನೋಡಿ. 6, 4, 5, 7, 0 ಅಂತ ಇದೆ. ಸೊ ನಾವೇನು ಮಾಡ್ತೀವಿ? ಫಸ್ಟು 7 ಬರಿತೀವಿ, ಅಂದರೆ ಗ್ರೇಟೆಸ್ಟ್ ನಂಬರ್ 7 ಅಲ್ಲ. ಓಕೆ, 7, 6, 5, 4, 0. ಓಕೆ, ಇದನ್ನು ಯಾವ ಥರ ಬರಿತೀವಿ ಅಂದರೆ 4, 0, 5, 6, 7. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ 2, 5, 7, 3, 4 ಇದೆ. ಗ್ರೇಟೆಸ್ಟ್ ನಂಬರ್ ಯಾವುದಾಗುತ್ತೆ? 7. ನೆಕ್ಸ್ಟ್ 5, 7, 5. ನೆಕ್ಸ್ಟ್ 4, 3, 2. ಇದನ್ನೇ ಆ್ಯಸ್ ಇಟ್ ಈಸ್ ರಿವರ್ಸ್ ಬರಿಬೇಕು, ಯಾಕಂದರೆ 0 ಇಲ್ಲಲ್ಲ. 2, 3, 4, 5, 7. ಗೊತ್ತಾಯ್ತಲ್ಲ? ಇದರಲ್ಲಿ ಕನ್ಫ್ಯೂಸ್ ಆಗೋದು ಲಾಸ್ಟಿಗೆ 0 ಬಂದಾಗ ಅಷ್ಟೇ. ಲಾಸ್ಟಿಗೆ 0 ಬಂದರೆ ಅದ್ರ ಪ್ರೀವಿಯಸ್ ನಂಬರ್ನ ಫಸ್ಟ್ ಬರ್ಕೋಬೇಕು. ಗೊತ್ತಾಯ್ತಲ್ಲ? ಲೆಟ್ಸ್ ಟೇಕ್ ದ 6th ಮೇನ್. ಕಂಪ್ಲೀಟ್ ದ ಟೇಬಲ್.
ಸೊ ಅವರು ಒಂದಿಷ್ಟು ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಿಸಿಡಿಂಗ್ ನಂಬರ್ ಮತ್ತು ಸಕ್ಸಿಡಿಂಗ್ ನಂಬರ್ನ ಬರೀಬೇಕು. ಪ್ರಿಸಿಡಿಂಗ್ ನಂಬರ್ ಅಂದರೆ ಅಂದರೆ -1 ಕೊಟ್ಟಿರೋ ಅಂಥ ನಂಬರಲ್ಲಿ -1 ಮಾಡಿದರೆ ನಮಗೇನು ಬರುತ್ತೆ, ಪ್ರಿಸಿಡಿಂಗ್ ನಂಬರ್ ಬರುತ್ತೆ. ಕೊಟ್ಟಿರೋ ನಂಬರಿಗೆ +1 ಮಾಡಿದರೆ ಸಕ್ಸಿಡಿಂಗ್ ನಂಬರ್ ಬರುತ್ತೆ. ಮೀನ್ಸ್ ಫಸ್ಟ್ ಬರೋದು ಅಂತ ಅನ್ಕೋಬೇಕು. ಸಕ್ಸಿಡಿಂಗ್ ಅಂದರೆ ಸೆಕೆಂಡ್ ಬರೋದು ಅಂದರೆ ಪ್ಲಸ್ ಮಾಡಬೇಕು ಅದಕ್ಕೆ. ಇಲ್ಲಿ ನೋಡಿ, ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ, 57,839 ಕೊಟ್ಟಿದ್ದಾರೆ. ಇದಕ್ಕೆ -1 ಮಾಡಿದರೆ ನಮಗೆ ಪ್ರಿಸಿಡಿಂಗ್ ನಂಬರ್ ಬರುತ್ತೆ, +1 ಮಾಡಿದರೆ ಸಕ್ಸಿಡಿಂಗ್ ನಂಬರ್ ಬರುತ್ತೆ. ಸೊ 57,839ಗೆ -1 ಮಾಡಿದರೆ ಏನಾಗುತ್ತೆ, ಪ್ರಿಸಿಡಿಂಗ್ ನಂಬರ್ ಬರುತ್ತೆ. 39ಕ್ಕೂ ಮುಂಚೆ ಯಾವ ನಂಬರ್ ಬರುತ್ತೆ, 38 ಅಲ್ಲ. ಸೊ 57,838 ಇಸ್ ಎ ಪ್ರಿಸಿಡಿಂಗ್ ನಂಬರ್. ಸಕ್ಸಿಡಿಂಗ್ ನಂಬರ್ ಅಂದರೆ +1 ಮಾಡಬೇಕು. 39 + 1 40 ಅಲ್ಲ. ಹಾಗಿದ್ರೆ 57,840 ಗೊತ್ತಾಯ್ತಲ್ಲ. ಹಾಗಿದ್ರೆ ಇಲ್ಲಿ ನೋಡಿ, ಅವರು ಆಲ್ರೆಡಿ ಪ್ರಿಸಿಡಿಂಗ್ ನಂಬರ್ ಕೊಟ್ಟಾರೆ. ನಮಗೆ ನಂಬರ್ ಬೇಕಂದ್ರೂ ನಾವೇನು ಮಾಡಬೇಕು, +1 ಮಾಡಬೇಕು. ಯಾಕಂದರೆ ಈಗ ನಂಬರ್ ಕೊಟ್ಟಿದ್ರೆ ನಾವು ಮೈನಸ್ ಮಾಡ್ತಿದ್ವಿ. ಅವ್ರು ಆಲ್ರೆಡಿ ಏನು ಮಾಡಿಬಿಟ್ಟಿದ್ದಾರೆ, ಪ್ರಿಸಿಡಿಂಗ್ ನಂಬರ್ ಕೊಟ್ಟಿರೋದ್ರಿಂದ ನಮ್ಗೆ ನಂಬರ್ ಬೇಕಾದರೂ ನಾವೇನು ಮಾಡಬೇಕು, +1 ಮಾಡಬೇಕು. 18,375 +1 ಏನಾಗುತ್ತೆ, 75 + 1 76 ಆಗುತ್ತೆ. ಸೊ 18,376. ಓಕೆ, ನೆಕ್ಸ್ಟ್ ಸಕ್ಸಿಡಿಂಗ್ ನಂಬರ್ ಏನಾಗುತ್ತೆ, 18,376 + 1 77 ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅವ್ರು ಏನು ಮಾಡಿದ್ದಾರೆ, ಸಕ್ಸಿಡಿಂಗ್ ನಂಬರ್ ಕೊಟ್ಟಿದ್ದಾರೆ. ಸಕ್ಸಿಡಿಂಗ್ ನಂಬರಲ್ಲಿ ನಂಬರ್ ಕಂಡು ಹಿಡಿಬೇಕಂದ್ರೆ ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ಯಾಕಂದರೆ ನಂಬರ್ ಇದ್ದಾಗ ಸಕ್ಸಿಡಿಂಗ್ ನಂಬರ್ ಕಂಡು ಹಿಡಿಬೇಕಂದ್ರೆ ಪ್ಲಸ್ ಮಾಡಿದ್ವಿ. ಈಗ ಸಕ್ಸಿಡಿಂಗ್ ನಂಬರ್ ಕೊಟ್ಟಾರೆ, ನಂಬರ್ ಕಂಡು ಹಿಡಿಬೇಕಂದ್ರೆ ಇದ್ರ ಹಿಂದಿನ ನಂಬರ್ನ ಬರೀಬೇಕು. ಇದ್ರ ಹಿಂದಿನ ನಂಬರ್ ಬರೀಬೇಕಂದ್ರೆ -1 ಮಾಡಬೇಕು. ಸೊ ಏನಾಗುತ್ತೆ, 40,781 ಇದೆ. 81ನಲ್ಲಿ 1 ಮೈನಸ್ ಮಾಡಿದರೆ ಏನಾಗುತ್ತೆ, 80 ಬರುತ್ತೆ. 40,780. ಸೊ 780ಯಲ್ಲಿ 1 ಮೈನಸ್ ಮಾಡಿದರೆ ಏನು ಬರುತ್ತೆ, ಪ್ರಿಸಿಡಿಂಗ್ ನಂಬರ್ ಬರುತ್ತೆ. ಏನಾಗುತ್ತೆ ಹೇಳಿ, 40,779 ಆಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನಂಬರ್ ಕೊಟ್ಟಿದ್ದಾರೆ. ನಂಬರ್ ಕೊಟ್ಟರೆ ಈಸಿ. ಪ್ರಿಸಿಡಿಂಗ್ ನಂಬರ್ ಅಂದರೆ ಏನು ಮಾಡಬೇಕು, -1 ಮಾಡಬೇಕು. ಏನಾಗುತ್ತೆ, 88,800. ಸಕ್ಸಿಡಿಂಗ್ ನಂಬರ್ ಏನಾಗುತ್ತೆ, 88,891 ಆಗುತ್ತೆ. ಯಾಕಂದರೆ +1 ಮಾಡಬೇಕು. ಸಕ್ಸಿಡಿಂಗ್ ನಂಬರ್ ಕೊಟ್ಟಿದ್ದಾರೆ, 13,586 ಇದೆ. 86ಅಲ್ಲಿ -1 ಮಾಡಿದರೆ ಎಷ್ಟಾಗುತ್ತೆ, 13,585 ಆಗುತ್ತೆ. ನೆಕ್ಸ್ಟ್ ಪ್ರಿಸಿಡಿಂಗ್ ನಂಬರ್ ಏನಾಗುತ್ತೆ, 13,584 ಆಗುತ್ತೆ. ಗೊತ್ತಾಯ್ತಲ್ಲ. Thank you for watching. Like, share, subscribe. Study B+.